ಹಾಯ್ ಗಾಯ್ಸ್, ವೆಲ್ಕಮ್ ಟು ಗಾನವಿ ಕಲೆಕ್ಷನ್ ಹ್ಯಾಂಡ್ಮೇಡ್. ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಾನಿವತ್ತು ಒಂದು 2 ಕಟ್ ಬ್ಯಾಂಗಿಲ್ ಮೇಲೆ ಡಿಸೈನ್ ಮಾಡ್ತಿದ್ದೀನಿ. ಫಸ್ಟ್ 2 ಕಟ್ ಬ್ಯಾಂಗಿಲ್ ತೊಗೊಂಡು ಅದಕ್ಕೆ ಸಿಲ್ಕ್ ಥ್ರೆಡ್ ರ್ಯಾಪ್ ಮಾಡ್ಕೊಂಡಿನಿ. ಸಿಲ್ಕ್ ಥ್ರೆಡ್ ಇಲ್ಲಿ 45 ಸ್ಟ್ಯಾಂಡ್ಸ್ ತೊಗೊಂಡು ಎಲ್ಲಿ ಮತ್ತು ಪ್ಯಾಚಸ್ ಬೀಳಾರ್ದಂಗೆ ರ್ಯಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ವೈಟ್ ಕಲರ್ವು ಟ್ರಯಾಂಗಲ್ ಶೇಪ್ 3x3 ಸೈಜಿನವು ಟ್ರಯಾಂಗಲ್ ಶೇಪ್ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಫಸ್ಟ್ ಗಮ್ ಅಪ್ಲೈ ಮಾಡಿಕೊಂಡು ಈ ಥರ ನೀಟಾಗಿ ಸಿಂಗಲ್ ಲೈನಾಗಿ ನೀಟಾಗಿ ಒಂದು ಸೈಡ್ ಒಂದು ಎಡ್ಜು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಾಡ್ಕೊಳ್ಳಿ. ಜಾಸ್ತಿ ಅಪ್ಲೈ ಮಾಡ್ಕೊಂಬಿಟ್ರೆಗಿನ ಅದು ಸೈಡೆಲ್ಲ ಹೋಗಿ ಒಂಥರ ಗಲೀಜಾಗಿ ಕಾಣುತ್ತೆ. ಸೊ ನೈಟಾಗಿ ಒಂದು ಲೈನ್ ಅಪ್ಲೈ ಮಾಡ್ಕೊರಿ, ಅಷ್ಟೇ, ಜಾಸ್ತಿ ಮಾಡ್ಕೋಬೇಡ್ರಿ. ನೆಕ್ಸ್ಟು ಟ್ರಯಾಂಗಲ್ಸ್ನ ಒಂದು ಸೈಡ್ಗೆ ಕರೆಕ್ಟಾಗಿ ನಾವು ಅರೇಂಜ್ ಮಾಡ್ಕೋಬೇಕು. ಅಂದರೆ ಆ ಬ್ಯಾಂಗಿಲ್ ಹೊರಗಡೆ ಬರಲಾರ್ದಂಗೆ ನೀಟಾಗಿ ಅದರಲ್ಲೇ ಎಲ್ಲಿ ಕ್ರಾಸ್ ಇರಲಾರ್ದಂಗೆ ನೀಟಾಗಿ ಒಂದು ಸೈಡು ಅಪ್ಲೈ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ನೋಡ್ತಿದ್ದೀರಾ, ಕುಂದನ್ಸ್ ಅಡ್ಜಸ್ಟ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅವು ಆ ಕಡೆ ಈ ಕಡೆ ಅಳ್ಳಾಡ್ತಾ ಇರ್ತವೆ, ಕ್ರಾಸ್ ಹೋಗ್ತಾ ಇರ್ತವೆ. ನಾವು ಅವನ್ನ ಕರೆಕ್ಟಾಗಿ ಒಂದು ಸೈಡ್ ನೀಟಾಗಿ ಫಸ್ಟು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಸೈಡ್ ಇಟ್ಕೋಬೇಕು. ಇಲ್ಲಿ ನಾವು ಇದೇ ಕಲರಲ್ಲ, ಈ ಬ್ಯಾಂಗಿಲ್ಗೆ ಬೇರೆ ಕಲರ್ ಆಗಲಿ ತೊಗೊಂಡು ಮಾಡ್ಬೋದು. ಬಟ್ ಈ ಕಲರ್ಗೆ ಇಲ್ಲಿ ವೈಟ್ ಕುಂದನ್ಸ್ ಚೆನ್ನಾಗಿರ್ತಾ ಅಂಥೇಳಿ ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸೈಡು ಇನ್ನೊಂದು ಸೈಡು ಆಪೋಸಿಟಲ್ಲಿನೂ ಸೇಮ್ ಒಂದು ಲೈನ್ ನೀಟಾಗಿ ಅಪ್ಲೈ ಮಾಡಿಕೊಂಡು ಅದಕ್ಕೆ 2 ಎಡ್ಜಸ್ ಮಿಡಿಲಲ್ಲಿ ಕನೆಕ್ಟ್ ಆಗಂಗೆ, ಅಂದರೆ ಒಂಥರ ಡೈಮಂಡ್ ಶೇಪ್ ಮಿಡಿಲ್ ಗ್ಯಾಪ್ ಬರೋಂಗೆ ನೀಟಾಗಿ ಒಂದಕ್ಕೊಂದು ಕನೆಕ್ಟ್ ಮಾಡಬೇಕಾಗುತ್ತೆ. ಈ ಥರ ನೋಡಿರಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಫುಲ್ ಬ್ಯಾಂಗಿಲೆಲ್ಲ ಕವರ್ ಮಾಡಬೇಕಾಗುತ್ತೆ. ಬೇರೆ ಯಾವ ಕುಂದನ್ಸು ಬೇರೆ ಏನೂ ಇಲ್ಲ, ಇದೇ ಸೀಕ್ವೆನ್ಸ್ ಓವರಾಲ್ ಬ್ಯಾಂಗಿಲೆಲ್ಲ ನಾವು ಮಾಡಬೇಕಾಗುತ್ತೆ. ಇದೇ ಫೈನಲ್ ರಿಸಲ್ಟ್. ನೋಡಿರಿ, ಕುಂದನ್ಸ್ ಅಡ್ಜಸ್ಟ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಪೇಷನ್ಸ್ ಇರಬೇಕು ಸಿಲ್ಕ್ ಥ್ರೆಡ್ ಕುಂದನ್ ಬ್ಯಾಂಗಿಲ್ಸ್ ಮಾಡೋಕ್ಕೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಹೇಗಿದೆ ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.